ನನ್ನ ಪ್ರಕಾರ ವ್ಯಾಲೆಂಟೈನ್ಸ್ ಡೇ ಅಂದರೆ ಅವತ್ತಿನ ದಿನ ಮಾತ್ರ ಸೆಲೆಬ್ರೇಟ್ ಮಾಡೋದಲ್ಲ, ನಾವು ಖುಷಿಪಟ್ಟು ಅವ್ರ ಜೊತೆ ಪ್ರತಿದಿನ ಇರೋದೇ ನಮಗೆ ವ್ಯಾಲೆಂಟೈನ್ಸ್ ಡೇ. ಏನಂತೀರ? ಸೊ ಬನ್ನಿ, ಇವತ್ತು ನಮ್ಮ ವ್ಯಾಲೆಂಟೈನ್ಸ್ ಡೇ ಹೇಗಿತ್ತು ಗೊತ್ತಾ? ಸಡನ್ನಾಗಿ ಪ್ಲ್ಯಾನ್ ಆಯಿತು. ನನ್ನ ಹಸ್ಬೆಂಡು ಇದ್ದಕ್ಕಿದ್ದಂಗೆ ನಿಂಗೆ ಏನು ಬೇಕು ಅಂತ ಕೇಳಿದ್ರು. ನಾನು ಬಿಡ್ತೀನ, ನನ್ನ ಫೇವ್ರೆಟ್ ಅಂಗಡಿಯಲ್ಲಿ ಒಂದು ಟ್ರೆಡಿಷ್ನಲ್ ಔಟ್ಫಿಟ್ ತೊಗೊಳ್ಳೋಣ ಅಂತ ಬಂದೆ. ಇದು ಲೊಕೇಟ್ ಆಗಿರೋದು ನಾಗರಬಾವಿಯಲ್ಲಿ. ಡಿಸೈನ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ, ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸೊ ನಾನು ಇದರಲ್ಲಿ 2 ಔಟ್ಫಿಟ್ನ ಚೂಸ್ ಮಾಡಿದೆ. ಮೊದಲನೇದು ಇದು ತುಂಬ ಲಕ್ಸುರಿ ಅನಿಸ್ತು ಆ್ಯಂಡ್ ಆಲ್ಸೋ ವೆರಿ ಹ್ಯಾಂಡ್ಮೇಡ್ತು. ಆ್ಯಂಡ್ ಸೆಕೆಂಡ್ ಒನ್ ಇದು ಅಷ್ಟೇ ಪ್ರೀಮಿಯಮ್ ಆಗಿ ಸೂಪರಾಗಿ ಹ್ಯಾಂಡ್ ವರ್ಕಲ್ಲಿ ಚೆನ್ನಾಗಿತ್ತು. ನನಗೆ ಇದಕ್ಕಿಂತ ಮೊದಲನೇದು ಹಾಕ್ಕೊಂಡಿದ್ದೆ ಇಷ್ಟ ಆಯಿತು. ಸೊ ಹಾಗಾಗಿ ಅದನ್ನು ಪ್ಯಾಕ್ ಮಾಡಿಸ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಕಾಫಿ ಡೇ ಹೋದ್ವಿ. ಕಾಫಿ ಡೇ ಅಂದರೆ ಯಾವಾಗಲೂ ಕಾಫಿ ಕುಡಿಯಲ್ಲ, ಅಪರೂಪಕ್ಕೆ ಒಂದು ಸಾರಿ ಕಾಫಿ ಕುಡಿತೀನಿ. ಹಾಗೆ ಆರ್ಡ್ರ್ ಮಾಡಿರೋ ಕಾಫಿ ಕೂಡ ಬಂತು. ಕಾಫಿ ಹಾಗೇ ಕುಡ್ಕೊಂಡು ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಇನ್ನೊಂದು, ನನ್ನ ಹಸ್ಬೆಂಡ್ಗೆ ಬೆಳಗ್ಗೆಯಿಂದ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳೇ ಇಲ್ಲ. ಇವಾಗ ಹೇಳ್ತಾ ಇದ್ದೀನಿ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಅವ್ರಿಗೆ ಹೇಳಿದ್ಮೇಲೆ ನನ್ನ ಪುಟಾಣಿ ಕಂದಂಗೆ ಹೇಳ್ದೆ ಇರೋಕ್ಕಾಗತ್ತಾ? ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಸ್ವೀಟು. ಸೊ ಇದಾಗಿತ್ತು ಇವತ್ತಿನ ಡೇ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.